ಸೊ ಹೆಲೋ ಗೈಸ್, ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯನೇ ಏನಂತ ಅಂದ್ರೆ, ಇಲೋನ್ ಮಸ್ಕ್ ಮಾರ್ಸಿಗೆ ರಾಕೆಟ್ ಕಳ್ಸಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರು ಅಂತಾನೆ ಹೇಳಬೇಕು. ಸೊ ಯಾವಾಗ ಇಲೋನ್ ಮಸ್ಕ್ ಅವರು ಮಾರ್ಸಿಗೆ ರಾಕೆಟ್ ಕಳಿಸ್ತಾರಂತ ಅಂದ್ರೆ 2026 ಇಲೋನ್ ಮಸ್ಕ್ ಅವರು ಮಾರ್ಸಿಗೆ ರಾಕೆಟ್ ನ ಕಳಿಸ್ತಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಸೊ ಇಲೋನ್ ಮಸ್ಕ್ ಅವರು ಪ್ಲಾನ್ ಏನಂತ ಅಂದ್ರೆ, ಇಲ್ಲಿರುವ ಜನರನ್ನ ಎಲ್ಲರನ್ನಾನು ಕೂಡ ಮಾರ್ಸಿಗೆ ಕರ್ಕೊಂಡು ಹೋಗದೆ ಇಲೋನ್ ಮಸ್ಕ್ ಅವರು ಪ್ಲಾನ್. ಸೊ ಆತರ ಏನಾದ್ರು ಇಲೋನ್ ಮಸ್ಕ್ ಅವರು ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ, ಇಲ್ಲಿರುವ ಎಲ್ಲಾ ಜನರನ್ನ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಅವರಿಗೆ ತುಂಬಾನು ಕೂಡ ದುಡ್ಡು ಕೂಡ ಖರ್ಚಾಗತ್ತೆ. ಸೊ ಇಲೋನ್ ಮಸ್ಕ್ ಅವರು ಅದೇನ್ ಮಾಡ್ತಾರೋ ನೋಡೋಣ. ಸೊ ಇನ್ನು ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಆಗ್ತಾ ಮಾರ್ಸು ಮತ್ತೆ ಮೂನು, ಸೊ ಮತ್ತೆ ಆತರ ಹಲವಾರು ಪ್ಲಾನೆಟ್ಸ್ ಗಳಿಗೆಲ್ಲ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದೀನಿ ನಾನು. ಸೊ ಇನ್ನು ಕಾಲ ಕಳೀತಾ ಟೆಕ್ನಾಲಜಿನೂ ಕೂಡ ಇಂಪ್ರೂವ್ ಆಗ್ತಾ ಖಂಡಿತ ಚಂದ್ರದಲ್ಲಿ ಮನುಷ್ಯ ಇರಕ್ಕಾಗಲ್ಲ. ಆದ್ರೆ ಬಟ್ ಒಂದ್ ದಿವಸ ಇಲ್ಲ ಅಂತ ಅಂದ್ರೆ 1 hour ಆದ್ರೂ ಇರ್ಬೋದಲ್ಲ, ಇದ್ಬಿಟ್ಟು ಅಲ್ಲೊಂಥರ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಬಿಟ್ಟು ಮೇಲಿಂದ ಕೆಳಗಡೆ ಬರೋಂತರನು ಕೂಡ ಮಾಡಬಹುದು. ಅದರಿಂದ ಅವರು ಕೂಡ ಒಂದ್ ದಿವಸ ಇಷ್ಟು ದುಡ್ಡಂತ ಚಾರ್ಜ್ ಕೂಡ ಮಾಡ್ಬಿಟ್ಟು ಅವರು ದುಡ್ಡನ್ನ ಅರ್ನ್ ಮಾಡ್ಕೊಬಹುದು. ಸೊ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಈ ತರನು ಕೂಡ ಬರುತ್ತೆ. ಸೊ ಅರ್ತ್ ಇಂದ ಮಾರ್ಸಿಗೆ ಎಷ್ಟು ಮೈಲ್ಸ್ ಡಿಸ್ಟೆನ್ಸ್ ಇದೆ ಅಂತ ಅಂದ್ರೆ 140 ಮಿಲಿಯನ್ ಮೈಲ್ಸ್ ಡಿಸ್ಟೆನ್ಸ್ ಇದೆ. ಸೊ ನಾಸಾ ಕಳಿಸಿರುವ ಕ್ಯೂರಿಯಾಸಿಟಿ ರೋಬೋಟ್ ಕೂಡ ಇನ್ನು ತುಂಬಾ ಮಾರ್ಸ್ ಅಲ್ಲಿ ರಿಸರ್ಚ್ ಮಾಡ್ತಾನೆ ಇದೆ. ಸೊ 2026 ಅಲ್ಲಿ ರಾಕೆಟ್ ಮಾರ್ಸಿಗೆ ಕಳಿಸೋದಂತೂ ಫಿಕ್ಸ್ ಅಂತಾನೆ ಹೇಳಬೇಕು. ಸೊ ನಾಸಾ ಏನಂತ ಹೇಳ್ತಾ ಇದೆ ಅಂತಂದ್ರೆ, ಇನ್ನು 20 years ಆದ್ಮೇಲೆ ಖಂಡಿತ ಮಾರ್ಸ್ ಅಲ್ಲಿ ಮನುಷ್ಯರನ್ನ ಇಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ನಾಸಾ ಏನ್ ಮಾಡ್ತಾರಂತ. ಸೊ ಮಾರ್ಸ್ ಅಲ್ಲಿ ಕ್ಯೂರಿಯಾಸಿಟಿ ರೋಬೋಟ್ ಕಳಿಸಿರುವ ಕಾರಣದಿಂದ ಏನೆಲ್ಲ ರಿಸರ್ಚ್ ಮಾಡಿದಾರಂತ ಅಂದ್ರೆ, ಸೊ ಮಾರ್ಸ್ ಅಲ್ಲಿ ತುಂಬಾ ವರ್ಷಗಳ ಹಿಂದೆ ಸಮುದ್ರನೂ ಕೂಡ ಇದಿದೆ ಅನ್ನೋ ಒಂದು ಸಿಂಪ್ಟಮ್ಸ್ ಕೂಡ ಕಾಣ್ತಾ ಇದೆ ಅಂತಾನು ಕೂಡ ರಿಸರ್ಚ್ ಅಲ್ಲಿ ಕಂಡುಹಿಡಿದಿದ್ದಾರೆ. ಮತ್ತೆ ಇನ್ನೊಂದು ರಿಸರ್ಚ್ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಅಲ್ಲಿ ನೀರಿದೆ ಅಂತಾನು ಕೂಡ ಪ್ರೂವ್ ಆಗಿದೆ. ಸೊ ಹೇಳ್ಬೇಕು ಅಂತ ಅಂದ್ರೆ, ನಾವು ಇರುವ ಭೂಮಿಗಿಂತ ಮಾರ್ಸು ತುಂಬಾ ಸಣ್ಣದು. ನಮ್ಮ ಭೂಮಿಯಲ್ಲಿ ಮಾರ್ಸ್ ತರ 6 ಪ್ಲಾನೆಟ್ ಕೂಡ ಬಂದು ಇಳಿಬಹುದು, 10 ಪಟ್ಟು ಸಣ್ಣದಂತ ಹೇಳ್ತಾ ಇದ್ದಾರೆ. ಸೊ ಮಾರ್ಸ್ ಅಲ್ಲಿ ವ್ಯಾಲ್ಕನೋನು ಕೂಡ ಇದೆ, ಮತ್ತೆ ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಇದೆ, ಮತ್ತೆ ಗ್ರಾವಿಟಿನೂ ಕೂಡ ಕಡಿಮೆ ಇದೆ ಮಾರ್ಸ್ ಅಲ್ಲಿ. ಸೊ ನಮಗೆ ಒಂದು ವರ್ಷಕ್ಕೆ ಎಷ್ಟು ದಿವಸ ಅಂತ ಅಂದ್ರೆ 365 ದಿವಸ ತಾನೆ. ಸೊ ಮಾರ್ಸ್ ಅಲ್ಲಿ ಒಂದು ವರ್ಷ ಎಷ್ಟು ದಿನ ಅಂತ ಅಂದ್ರೆ 687 ದಿವಸ ಆಗತ್ತೆ. ಸೊ ಇವಾಗ ನಾವು ಭೂಮಿಯಲ್ಲಿ ನಾವು 100 kg ಇದೀವಿ ಅಂತ ಅಂದ್ರೆ, ನಾವು ಮಾರ್ಸಿಗೆ ಹೋದ್ರೆ ನಾವು 40 kg ಮಾತ್ರ ಇರ್ತೀವಿ. ಯಾಕಂತ ಅಂದ್ರೆ ಮಾರ್ಸ್ ಅಲ್ಲಿ 60% ಗ್ರಾವಿಟಿ ಕಡಿಮೆ ಆಗಿರುತ್ತೆ. ಸೊ ಮಾರ್ಸ್ ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ಏನಂತ ಅಂದ್ರೆ, ಮಾರ್ಸ್ ಅಲ್ಲಿ ಸೂರ್ಯ ಹುಟ್ಟುವಾಗ ಮತ್ತೆ ಮುಳುಗುವಾಗ ಯಾವ ಕಲರ್ ಅಲ್ಲಿ ಕಾಣುತ್ತೆ ಅಂತ ಅಂದ್ರೆ ಬ್ಲೂ ಕಲರ್ ಅಲ್ಲಿ ಕಾಣುತ್ತೆ. ಇದಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ಸೊ ಇನ್ನು ಕಾಲ ಕಳೀತಾ ಎಲ್ಲಾ ಪ್ಲಾನೆಟ್ಸಿಗೂ ಕೂಡ ಮನುಷ್ಯರು ಹೋಗ್ತಾರೆ. ಯಾಕಂತ ಅಂದ್ರೆ ಟೆಕ್ನಾಲಜಿನೂ ಕೂಡ ಅಷ್ಟೊಂದು ಇಂಪ್ರೂವ್ ಆಗ್ತಾನೆ ಇದೆ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಯಾವುದೇ ಕಾರಣಕ್ಕೂ ಕೂಡ ಬರಿಬೇಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಂಬೇಡಿ. ಅಂಡ್ ಗೈಸ್, ನಾಳೆ ನಿಮ್ನ ನೋಡ್ತೀನಿ.